ಹಾಯ್, ಎಲ್ರಿಗೂ ನಮಸ್ಕಾರಗಳು. ನಾನಿವತ್ತು ಹಣ್ಣು ಮೆಣಸಿನಕಾಳಿಂದ ಬಿಳಿ ಬೋಳ್ಕಾಳು ಮಾಡೋದು ಹೆಂಗೆ ಹೇಳಿ ತೋರಿಸ್ಕೊಡ್ತಾ ಇದ್ದೆ. ಒಂದು ಸ್ವಲ್ಪನೇ ಮಾಡ್ತಾಯಿದ್ದೆ. ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ಳವು. ನಾನು ಸ್ವಲ್ಪನೇ ಮಾಡ್ತಾಯಿದ್ದೆ, ಒಂದು ವರ್ಷಕ್ಕಾಗೋಕ್ಕೆ ಮಾತ್ರ. ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಒಂದು ಪಾತ್ರೆದೊಳಗೆ ಹಾಕಿ ಮೆಣಸಿನಕಾಳು ಮುಳುಗುವಷ್ಟು ನೀರು ಹಾಕವು. ನೀರು ಹಾಕಿ ಒಂದು 4 ದಿವಸ ಹಾಗೆ ಇಡವು. ನಾಲ್ಕು ದಿವಸ ಆದಮೇಲೆ ಒಂದು ಪಾತ್ರೆದೊಳಗೆ ಹಾಕ್ಕೊಂಡು ನೀರೆಲ್ಲ ತೆಕ್ಕೊಂಡು 2 ಕೈಯಲ್ಲೂ ತಿಕ್ಕವು. ಹಿಂಗೆ ಈ ಥರ 2 ಕೈಯಲ್ಲೂ ತಿಕ್ಕಿದರೆ ಮೆಣಸಿನಕಾಳಿಂದ ಸಿಪ್ಪೆ ಬೇರ್ಪಡ್ತು. ಚಂದ ಮಾಡಿ ತಿಕ್ಕಾದ್ಮೇಲೆ ನೀರು ಹಾಕಿ ತೊಳೆವು. ಆವಾಗ ಸಿಪ್ಪೆ ಬೇರೆ ಆಗ್ತು. ನೋಡಿ, ತೊಳೆದ್ಮೇಲೆ ಈ ಥರ ಆಯ್ತು. ಬಿಸಿಲಿಗೆ 4 ದಿವಸ ಒಣಗಿಸಲು ಹಾಕವು. ಒಣಗಿಸಲು ಹಾಕಿದ್ಮೇಲೆ ಮತ್ತು ಬಿಳಿ ಕಲರ್ ಬಂತು. ನೋಡಿ ಎಷ್ಟು ಬಿಳಿ ಕಲರ್ ಬಂತು. ಇದನ್ನು 1 ವರ್ಷ ಅಲ್ಲ 10 ವರ್ಷ ಆದರೂ 10 ವರ್ಷ ಇಟ್ಟು ಹಾಳಾಗ್ತಿಲ್ಲ. ನಾನು ಸ್ವಲ್ಪ ಮಾಡಿದ್ದೆ, 1 ವರ್ಷಕ್ಕಾಗುವಷ್ಟು ಅಷ್ಟೇ. ನಮ್ಮ ಮನೇಲಿ ವರ್ಷ ಮಾಡೋದಿತ್ತು, ಹಾಗಾಗಿ ಸ್ವಲ್ಪನೇ ಮಾಡಿದ್ದೆ. ಇದನ್ನು ಒಂದು ಗ್ಲಾಸ್ನ ಬಾಟ್ಲೊಳಗೆ ಹಾಕಿಟ್ರೆ 10 ವರ್ಷ ಆದರೂ ಹಾಳಾಗ್ತಿಲ್ಲ. Thank you watching.